ನ್ಯಾಷನಲ್ ಹೈವೇಗೆ ನಮ್ಮ ಜಾಗ ಅಕ್ವೈರ್ ಆಗಿದೆ. ಅದರಿಂದ ಕೋರ್ಟ್ ಅಲ್ಲಿ ಡಿಸೈಡ್ ಆಗಿದೆ. ಡಿಸಿ ಚಿಕ್ಕಮಗಳೂರು 4 ವಾರದಲ್ಲಿ ತೀರ್ಮಾನ ಮಾಡಿ ಅವರಿಗೆ ಪರಿಹಾರ ಕೊಡಿ ಅಂತ. ಇನ್ನು 4 ವಾರ ಅಲ್ಲ, 8 ವಾರದ ಮೇಲೆ 3 ತಿಂಗಳಾಗಿದೆ. 4 ವಾರ ಅಂದ್ರೆ 1 ತಿಂಗಳು, 3 ತಿಂಗಳಾದ್ರೂ ನಮಗೆ ಪರಿಹಾರ ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿಂದ ನಮಗೆ ನಮ್ಮ ಮರಗಳನ್ನ ಏನಾದ್ರೂ ಕಟ್ ಮಾಡಬೇಕು, ಅಕ್ವಿಸಿಷನ್ ಜಾಗ ಇನ್ನೂ ಜಾಸ್ತಿ ತಗೋಬೇಕು ಅಂದ್ರೆ ನನ್ನ ಶ್ರೀಗಂಧದ ಮರಗಳನ್ನ ನೋಟಿಸ್ ಮಾಡಿ ತೆಗಿಬೇಕು ಅಂತ ಇದೆ. ಯಾವುದೋ ಇವ್ರದ್ರಲ್ಲಿ ಕೋರ್ಟ್ ಆದೇಶದಲ್ಲಿ. ಆದರೂ ಕೋರ್ಟ್ ಆದೇಶದಂತೆ ಇವರು ಯಾವುದೇ ನಮಗೆ ಪರಿಹಾರ ಕೊಟ್ಟಿಲ್ಲ, ಮಾಹಿತಿನೂ ಕೊಡದಲ್ಲ. ಮೊನ್ನೆ ಗಿಡನೂ ತೆಗೆದಿದ್ದಾರೆ. ತೆಗೆದ ಮೇಲೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಂಡಿಲ್ಲ. 100 ಮರಕ್ಕಿಂತ ಹೆಚ್ಚಿನದಾಗಿ ಒಟ್ಟು 3000 ಮರ ಮೊದಲೇ ಕಿತ್ತಿದ್ದಾರೆ. ಅದಾದ್ಮೇಲೆ ಅಕ್ವಿಸಿಷನ್ ಆಗದೇ ಇರೋ ಜಾಗದಲ್ಲೂ ಕೀಳ್ತಾ ಇದ್ದಾರೆ. ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಂಡಿಲ್ಲ. ಅದಕ್ಕೆ ನಾವು ನಿನ್ನೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಶಿವಮೊಗ್ಗ SLO ಆಫೀಸ್ ಹತ್ರ ಪ್ರತಿಭಟನೆ ಮಾಡಬೇಕು ಅಂತೇಳಿ ಹೋಗ್ತಾ ಇದೀವಿ. ಅವಾಗ ಇಲ್ಲಿ ಅರಣ್ಯ ಭವನಕ್ಕೆ ಕರೆದ್ಬಿಟ್ಟು ನಮ್ಮನ್ನ ಅರಣ್ಯ ಭವನದಲ್ಲಿ ನಮಗೆ ಅವಮಾನ ಮಾಡ್ತಾರೆ. ನಮ್ಮನ್ನು ಒಳಗಡೆ 4ನೇ ಫ್ಲೋರ್ಗೆ ಮೀಟಿಂಗ್ ಕರೆದು 7ನೇ ಫ್ಲೋರ್ಗೆ ಬರ್ರಿ ಅಂತಾರೆ. 7ರಿಂದ ಮತ್ತೆ 4ಕ್ಕೆ ಬರ್ರಿ ಅಂತಾರೆ. ಕೊನೆಗೆ ನಮಗೆ ಒಳಗಡೆ ಬಿಡ್ಕೊಳ್ಳೋದೇ ಇಲ್ಲ, ಅವಕಾಶ ಕೊಡೋದಿಲ್ಲ ಮೀಟಿಂಗಿಗೆ. ನಿಮ್ಮ ಅಧ್ಯಕ್ಷರು ಮಾತ್ರ ಬರಲಿ ಅಂತಾರೆ. ಸೊ ಇದು ಯಾವ ರೀತಿ ನ್ಯಾಯ? ಅರಣ್ಯ ಇಲಾಖೆಯ ಏನು PCCF ಅವರು ನಮಗೆ ನಿನ್ನೆ ಅವಮಾನ ಮಾಡಿದ್ದಾರೆ. ಇದ್ರ ಮೇಲ್ಗಡೆ ಕೋರ್ಟ್ ಆದೇಶದಂತೆ DC ಚಿಕ್ಕಮಗಳೂರು ಅವರು ನಮಗೆ ಪರಿಹಾರ ಕೊಡ್ತಾ ಇಲ್ಲ. ಸೊ ಅದರಿಂದ ನಮಗೆ ಬೇಗ ಪರಿಹಾರ ಬರಬೇಕು. ಈ ಹೊಸ ಮುಖ್ಯಮಂತ್ರಿಗಳು ಪ್ರಯತ್ನಕ್ಕೆ ಮುಂದಾದ್ರಿ ಅಂತ ನನಗೆ 9 ವರ್ಷ, 10ನೇ ವರ್ಷ ಇದೆ. 2016ರಲ್ಲಿ ನೋಟಿಫಿಕೇಶನ್ ಆಗಿದೆ. ಅವತ್ತಿಂದ ಇವತ್ತವರೆಗೂ ನಾವು ಹೋರಾಟ ಮಾಡ್ಕೊಂತಾನೆ ಬಂದಿದ್ದೀವಿ. ಇನ್ನೆಷ್ಟು ವರ್ಷ ಹೋರಾಟ ಮಾಡಕ್ಕಾಗತ್ತೆ ನನ್ನ ಕೈಯಲ್ಲಿ? ಇನ್ನು ನನ್ನ ಮಕ್ಕಳು ತರ ಬೆಳೆಸಿದೀವಿ ಗಂಡನ, ನನ್ನ ಮಕ್ಕಳ ತರ ಬೆಳೆಸಿದೀವಿ ಅಂತ ಗಂಧದ ಮರಗಳನ್ನ ಇವ್ರಿಗೆ ಕಡಿದ್ರೆ ನನ್ನ ಹೆಂಡತಿ ಮಕ್ಕಳು ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂತ ಹೇಳಿದ್ರೆ, ಹೆಂಡತಿ ಮಕ್ಳಿಗೆ ಕೈ ಹಾಕಿದ್ರೆ ಏನ್ ಮಾಡ್ತೀರಾ ನೀವು? ಪರಿಹಾರ ಬರ್ಬೇಕು ಸರ್, ಒಟ್ಟು 125 ಕೋಟಿ ಬರಬೇಕು ಅಂತೇಳಿ ಇವರೇ ಬರೀತಾರೆ. 151 ಕೋಟಿ, ಸಾರಿ, ಯಾರೋ ನ್ಯಾಷನಲ್ ಹೈವೇ ಸರ್ಕಾರಕ್ಕೆ ಬರ್ದು ಸರ್ಕಾರದಿಂದ ಕಡಿಮೆ ಮಾಡಿಸ್ತಾರೆ. 420 420 ರೂಪಾಯಿಗೆ ಬರೀ 125 ಕೋಟಿ ಇದ್ದಿದ್ದು 125 ಲಕ್ಷಕ್ಕೆ ಮಾಡ್ತಾರೆ. ಕೊನೆಗೆ ಅದನ್ನ ನಾವು ಕೋರ್ಟಲ್ಲಿ ಕ್ವಶನ್ ಮಾಡಿದ್ದಕ್ಕೆ ಕೋರ್ಟಲ್ಲಿ ಅದನ್ನ ಕ್ವಾಶ್ ಮಾಡಿ ಹಿಂದೆ 151 ಕೋಟಿ ಏನಾಗಿದೆ ಅದ್ರ ಪ್ರಕಾರ ಅದು DCಗೆ ಡೈರೆಕ್ಷನ್ಸ್ ಮಾಡಿದ್ದಾರೆ. DC ಅವರು ಡಿಸೈಡ್ ಮಾಡಿ 4 ವಾರದಲ್ಲಿ ಕೊಡಬೇಕಾಗಿತ್ತು. ಇನ್ನೂ ವಿಳಂಬ ಮಾಡ್ತಾ ಇದ್ದಾರೆ. ಇನ್ನೂ ವಿಳಂಬ ಮಾಡ್ಕೊಂಡು ರಸ್ತೆ ಆಗೋದ್ಮೇಲೆ ನಾವೇನು ಸುಮ್ಮನೆ ಕೋರ್ಟು ಅಂತ ಅಡ್ಡಾಡಕ್ಕಾಗುತ್ತೆ? ಅದಕ್ಕೆ ನನ್ನ ಜೀವ ಇರೋದೇ ಬೇಡ ಅಂತೇಳಿ ಶ್ರೀಗಂಧಕ್ಕೋಸ್ಕರ ಬೆಳೆದಿದ್ದೀನಿ. ಶ್ರೀಗಂಧದಲ್ಲೇ ನಾನು ಉಸಿರು ಹೋಗ್ಲಿ ಅಂತೇಳಿ ನಾನು ಈ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ.